ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತಿ ಉತ್ಸವ ನಡೆಯಿತು. ಸಂಘಟಿತ ಹೋರಾಟದಿಂದ ಸಮಾಜದ ಏಳಿಗೆ. ಸರ್ವರು ಒಂದಾಗಿ ಸಂಘಟಿತ ಹೋರಾಟ ನಡೆಸಿದರೆ ಮಾತ್ರ ಸಮಾಜದ ಏಳಿಗೆ ಸಾಧ್ಯ ಅಂತ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಶಿವಪ್ರಭು ಪಾಟೀಲ್ ಅವರು ತಿಳಿಸಿದರು. ಕಮಲಾಪುರ ಆಕೃತಿ ಬಿರಾದರ್ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತಿ ಉತ್ಸವ ಸಮಾರಂಭದಲ್ಲಿ ಅವರು ಭಾಗಿಯಾಗಿ ಮಾತನಾಡಿದರು. ಕೋಲಿ ಸಮಾಜದ ಕೆಲವು ಪಂಗಡಕ್ಕೆ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲಾಗಿದೆ. ಇನ್ನುಳಿದವುಗಳನ್ನು ಸೇರಿಸುವಂತೆ ಹೋರಾಟ ಕೂಡ ನಡೆಸಬೇಕು. ನಿಜಶರಣ ಅಂಬಿಗರ ಚೌಡಯ್ಯನವರು ಬಸವಾದಿ ಶರಣರ ಕಾಲದಲ್ಲಿ ಮುಂಚೂಣಿಯಲ್ಲಿದ್ದರು. ಅವರ ವಚನಗಳಲ್ಲಿ ಸಾಮಾಜಿಕ ವಿಡಂಬನೆಯ ಕೂಡ ಇದೆ, ಸುಧಾರಣೆಗೆ ಮಾರ್ಗಸೂಚಿಗಳಿವೆ ಅಂತ ತಿಳಿಸಿದ್ರು. ಅಂಬಿಗರ ಚೌಡಯ್ಯ ವೃತ್ತದಲ್ಲಿ ಆಕೃತಿ ಕಲ್ಯಾಣ ಮಂಟಪದವರೆಗೆ ಅಂಬಿಗರ ಚೌಡಯ್ಯನವರ ಭಾವಚಿತ್ರದ ಮೆರವಣಿಗೆ ಹಾಗೂ ಬೈಕ್ ರ್ಯಾಲಿ ಕೂಡ ನಡೆಯಿತು. ತೊನಸಳ್ಳಿಯ ಮಲ್ಲಣ್ಣಪ್ಪ ಮಹಾಸ್ವಾಮೀಜಿಗಳು, ಹಳ್ಳಿಕೇಡವಾಡಿ ದತ್ತಾತ್ರೇಯ ಗುರೂಜಿ, ಮಾಲೋರೋಜಿ ಮತ್ತು ಮಲ್ಲಿಕಾರ್ಜುನ್ ಮುತ್ಯ, ಕಲಬುರಗಿಯ ಗಂಗಾನಗರ ವರಲಿಂಗೇಶ್ವರ ಸ್ವಾಮಿ, ಸಂಸದ ಉಮೇಶ್ ಜಾಧವ್, ಶಾಸಕ ಬಸವರಾಜ ಮತ್ತಿಮೂಡ್, ಲಚ್ಚಪ್ಪ ಜಮಾದಾರ್, ರೇವುನಾಯಕ ಬೆಳಮಗಿ, ಜಯಶ್ರೀ ಕಟ್ಟಿಮನಿ, ಗುರು ನಾಟಿಕಾರ್, ಅಂಬರಾಯ್ ಜವಳಗ, ಶರಣು ಗೌರೆ, ಮಲ್ಲಿಕಾರ್ಜುನ್ ಮರ್ತೂರ್, ವೀರೇಶ್ ಜಮಾದಾರ್, ಶಿವಚರಣಪ್ಪ ಹರಕಂಚಿ ಮತ್ತಿತರರು ಭಾಗಿಯಾಗಿದ್ದರು.